ಆಯ್ತು, ಈಗ ಮತ್ತೊಂದು ಆಪರೇಷನ್. ಸರ್ಕಾರಿ ಸ್ವಾಮ್ಯದ ಮಳಿಗೆಗೆ ತೆರವಿಗೆ ಮುಹೂರ್ತ ಫಿಕ್ಸ್. ಅನುಮತಿಗಾಗಿ ಸ್ವತಃ ಇಂಜಿನಿಯರ್ಗಳಿಂದಲೇ ಪತ್ರ. ನಂದಿನಿ ಬೂತ್ ಹಾಪ್ಕಾಮ್ಸ್ ಮಳಿಗೆಗಳಿಗೆ ಶಾಕ್. ಬೆಂಗಳೂರಿನಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆ ಯಶಸ್ವಿಯಾಗಿದೆ. ಸುಮಾರು 500ಕ್ಕೂ ಹೆಚ್ಚು ಕಿಲೋಮೀಟರ್ ಫುಟ್ಪಾತ್ ತೆರವು ಕಾರ್ಯಾಚರಣೆಯಾಗಿದೆ. 1,500 ಕಿಲೋಮೀಟರ್ ಫುಟ್ಪಾತ್ ತೆರವು ಕಾರ್ಯಾಚರಣೆಯ ಗುರಿ ಇಡಲಾಗಿದೆ. ಈ ಮಧ್ಯೆ ಜಿಬಿಎ ಮೇಲೆ ಆರೋಪ ಎದ್ದಿದೆ. ಬಡ ವ್ಯಾಪಾರಿಗಳ ಅಂಗಡಿ ತೆರವು ಮಾಡ್ತಾ ಇದ್ದಾರೆ. ಆದ್ರೆ ಫುಟ್ಪಾತ್ ಮೇಲಿರುವ ಸರ್ಕಾರಿ ಸ್ವಾಮ್ಯದ ನಂದಿನಿ ಬೂತ್, ಹಾಪ್ಕಾಮ್ಸ್ ಮತ್ತು ಫುಟ್ಪಾತ್ ಮೇಲೆ 2 ಕಂಬ ಇರುವ ಟ್ರಾನ್ಸ್ಫಾರ್ಮರ್ ತೆರವು ಮಾಡ್ತಾ ಇಲ್ಲ ಅಂತ ಆರೋಪ ಕೇಳಿ ಬಂದಿದೆ. ಈಗ ಫುಟ್ಪಾತ್ ಮೇಲಿರುವ ಸರ್ಕಾರಿ ಸ್ವಾಮ್ಯದ ಮಳಿಗೆಗಳ ತೆರವಿಗೆ ಚಿಂತನೆ ನಡೆದಿದೆಯಂತೆ. ಇಲ್ಲ, ಈ ತರ ಸಂದರ್ಭದಲ್ಲಿ ನಾವೇನ್ ಮಾಡ್ತೇವೆ, ನಂದಿನಿ ಬುಕ್ ಆಗಲಿ ಹಾಪ್ಕಾಮ್ಸ್ ಆಗಲಿ, ಅವರಿಗೆ ಆ ಸಂಸ್ಥೆಗಳಿಂದ ಏನಾದರೂ NOC ಸಿಕ್ಕಿದ್ರೆ ಅದನ್ನ ನಾವು ಫುಲ್ ಫುಟ್ಪಾತನ್ನು ಫುಲ್ ಎನ್ಕ್ರೋಚ್ ಮಾಡಿಬಿಟ್ಟಿದ್ರೆ ನಾವು ಅದನ್ನು ತೆರವು ಮಾಡಿಬಿಟ್ಟು ಹಿಂದೆ ಹಾಕು ಅಂತ ಹೇಳ್ಬೋದು. ಅಟ್ಲೀಸ್ಟ್ ನಮಗೆ 1.8 ಮೀಟರ್ಸ್ ಬಿಡ್ತಿರಬೇಕು ಓಡಾಡೋಕ್ಕೆ ಜಾಗ. ಪರ್ಮಿಷನ್ ಇದ್ರೆ, ಪರ್ಮಿಷನ್ ಇಲ್ಲ ಅಂದರೆ ಅದನ್ನು ನಾವು ತೆಗಿಲೇಬೇಕಾಗುತ್ತೆ. ಸರ್ಕಾರಿ ಸ್ವಾಮ್ಯದ ಮಳಿಗೆಗಳನ್ನ ಕೂಡ ತೆರವು ಮಾಡ್ತೇವೆ. ನಂದಿನಿ ಬೂತ್, ಟ್ರಾನ್ಸ್ಫಾರ್ಮರ್ಸ್ ಮತ್ತೆ ಹಾಪ್ಕಾಮ್ಸ್ ತೆರವಿಗೆ ಮನವಿ ಕೂಡ ಮಾಡ್ತಾ ಇದ್ದೇವೆ. ನಿಯಮ ಎಲ್ಲರಿಗೂ ಒಂದೇ, ತೆರವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ಒಂದು ಬದಿ ಇದ್ರೆ ಪರವಾಗಿಲ್ಲ, ಯಾವ್ದಾದ್ರು ಪೋಲು ಎಂಟೈರ್ ಟ್ರಾನ್ಸ್ಫಾರ್ಮರ್ ಫುಲ್ ವಿಡ್ತ್ಗೆ ನಾವು ತೊಗೊಂಡ್ಬಿಟ್ಟಿದ್ರೆ ಅದನ್ನು 100% ಶಿಫ್ಟ್ ಮಾಡೋದಕ್ಕೆ ನಾವು ಇಲಾಖೆಗಳಿಗೆ ಅಂತ ಐಡೆಂಟಿಫೈ ಮಾಡಿಬಿಟ್ಟು ಬರೆದಿದ್ವಿ. ಅದು ನಮ್ಮ ಆಯುಕ್ತರುಗಳಲ್ಲಿ, ನಮ್ಮ ವೆಸ್ಟ್ ಕಾರ್ಪೊರೇಷನಲ್ಲಾಗಲಿ, ನಮ್ಮ ಸೌತ್ನಲ್ಲಿ ನಾನು ಇದ್ದೀನಿ, ಅವ್ರಿಗೆ ನಾನು ತಿಳಿಸಿದ್ವಿ ಈ ಥರದ್ದು ಒಂದು ಇದು ಮಾಡಿಬಿಟ್ಟು. ಬಹಳ ಇದಾವೆ ಆ ಥರದ್ದು, ಸುಮಾರು ಕಡೆ ಇದಾವೆ. ಒಟ್ಟಾರೆ ಫುಟ್ಪಾತ್ ತೆರವು ಕಾರ್ಯಾಚರಣೆ ಯಶಸ್ವಿಯಾಗಿದೆ. ಆದ್ರೆ ನಂದಿನಿ ಬೂತ್, ಹಾಪ್ಕಾಮ್ಸ್ ತೆರವು ಮಾಡಿಲ್ಲ ಅಂತ ಜಿಬಿಎ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಫುಟ್ಪಾತ್ ಮೇಲಿರುವ ಸರ್ಕಾರಿ ಸ್ವಾಮ್ಯದ ಮಳಿಗೆಗಳು ಕೂಡ ತೆರವಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಲೋಕೇಶ್ ಕೊಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.